ವರ್ಷದ ಶುಭಾಶಯವನ್ನು ಕೋರುತ್ತಾ ಮೈಸೂರು ವಿಜಯನಗರದ ಯೋಗಾನಂದ ಸ್ವಾಮಿ ದೇವಸ್ಥಾನದಲ್ಲಿ ಪರಮ ಪೂಜ್ಯ ಭಾಷ್ಯಂ ಸ್ವಾಮೀಜಿಗಳು ನೂತನ ವರ್ಷ ದೇವಸ್ಥಾನಕ್ಕೆ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ತಿರುಪತಿ ಮಾದರಿಯ ಲಡ್ಡು ಪ್ರಸಾದವನ್ನು ದಿನಾಂಕ 1/1/2024 ಗುರುವಾರ ಬೆಳಿಗ್ಗೆ 4 ಗಂಟೆಗೆ ಯೋಗಾನಂದ ಸ್ವಾಮಿ ದೇವಸ್ಥಾನದಲ್ಲಿ ಧಾರ್ಮಿಕ ದೇವರಿಗೆ ವಿಶೇಷವಾದ ಹೋಮಾಲಯ ಸಹಸ್ರನಾಮಾರ್ಚನೆ ಸ್ವರ್ಣಭೂಷಣದಲ್ಲಿ ಏಕಾಶ ಪ್ರಾಕಾರೋತ್ಸವ 50 ಗುಡ್ಡ ವಿಳಿಯೋಗರೆ ಮಾಡಿ ಲಡ್ಡು ಪ್ರಸಾದವನ್ನು ಬೆಳಿಗ್ಗೆ 4 ಗಂಟೆಯಿಂದ ಪ್ರಾರಂಭವಾಗಿ ನಿರಂತರವಾಗಿ ಅನವರತವಾಗಿ ಮಧ್ಯರಾತ್ರಿ 12 ಗಂಟೆಯಲ್ಲಿ ದೇವಸ್ಥಾನಕ್ಕೆ ಬರುವ ಎಲ್ಲ ಭಕ್ತಾದಿಗಳಿಗೆ ಪರಮ ಪೂಜೆ ವಾರ್ಷಿಕವಾಗಿ ಅಮೃತ ಪ್ರಸಾದವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮ 94ನೇ ಇಸ್ವಿ ಪ್ರಾರಂಭವಾಗಿ 1,000 ಲಡ್ಡುವಿಂದ ವರ್ಷ ಭಕ್ತಾದಿಗಳ ಬೇಡಿಕೆ ಹೆಚ್ಚಾಗಿ ಆವರಿಂದ 2,000, 5,000, 10,000, 50,000 ಲಕ್ಷ ಆಗಿ ಈ ವರ್ಷ 2 ಲಕ್ಷಕ್ಕೂ ಬಿಗಿದಾಗಿರುತ್ತೆ. ಆದ್ದರಿಂದ ಎಲ್ಲ ಭಕ್ತಾದಿಗಳು ಹೊಸ ವರ್ಷಕ್ಕೂ ದೇವಸ್ಥಾನಕ್ಕೆ ಆಗಮಿಸಿ ಭಗವಂತನ ದರ್ಶನ ಪಡೆದು ಲಡ್ಡು ಪ್ರಸಾದ ಸ್ವೀಕರಿಸಿ ಹೊಸ ವರ್ಷ ಎಲ್ಲರಿಗೂ ಸುಖ ಶಾಂತಿ ಉಂಟು ಮಾಡಲಿ, ಹೊಸ ವರ್ಷ ಹರ್ಷವನ್ನು ಉಂಟು ಮಾಡಲಿ ಪ್ರಾರ್ಥನೆ ಮಾಡ್ತಾರೆ. ಓಕೆ, ಈ ಲಡ್ಡು ತಯಾರಿಕೆ ಕಾರ್ಯಕ್ರಮವನ್ನು ನಾವು 20ನೇ ತಾರೀಕಿಂದ ಶುರು ಮಾಡಿದ್ದೀವಿ. ನಾವು 100 ಬಾಣೇಶ್ವರದಿಂದ ತಯಾರು ಮಾಡ್ತಾ ಇದ್ದೀವಿ. ಇದಕ್ಕೆ 100 ಗಂಟೆ ಕಡಲೆ ಹಿಟ್ಟು, 200 ಸಕ್ಕರೆ ಹಾಗೂ 5,000 ರಿಫೈಂಡ್ ಆಯಿಲು, 500 kg ಗೋಡಂಬಿ, 500 kg ದ್ರಾಕ್ಷಿ ಮತ್ತು 2,000 kg ಪೂರ್ವ ಸಕ್ಕರೆ ಮತ್ತು ಬಾದಾಮಿ, ಪಿಸ್ತಾ, ಪಚ್ಚಕರ್ಪೂರ ಇತ್ಯಾದಿಗಳನ್ನ ಹಾಕಿ ಇದನ್ನು ತಯಾರು ಮಾಡ್ತಾಯಿದ್ವಿ. ನಾವು 2 ಲಕ್ಷದ ಲಡ್ಡುಗಳನ್ನ ತಯಾರು ಮಾಡ್ತಾಯಿದ್ವಿ. ನಾವು 100 ಬಾಣೇಶ್ವರ 20ನೇ ತಾರೀಕಿಂದ ತಯಾರು ಮಾಡಿ ಅದನ್ನು ಶುರು ಮಾಡಿ ಅದನ್ನು 31ನೇ ತಾರೀಕು ನಾವು ಅದನ್ನು ಪೂರ್ತಿಗೊಳಿಸ್ತೀವಿ. ಅದನ್ನು 1ನೇ ತಾರೀಕು ಬೆಳಗ್ಗೆ ನಮ್ಮ ಪರಮ ಪೂಜ್ಯ ಸ್ವಾಮಿಯವರ ಅಮೃತದಿಂದ ಬೆಳಗ್ಗೆ 5 ಗಂಟೆಯಿಂದ ದೇವರ ಪ್ರಸಾದವನ್ನು ವಿನಿಯೋಗ ಮಾಡ್ತಾರೆ ಭಕ್ತಾದಿಗಳಿಗೆ. ಈಗ ಕೆಲವು ಸಣ್ಣ ಲಡ್ಡು ಇದೆ, ದಪ್ಪ ಲಡ್ಡುಗಳು ಮಾಡಿದಿರಲ್ಲ, ಏನು ಸರ್ ಅದು? ಅದು VIP-ಗಳಿಗೆ ಓಕೆ, ಅದನ್ನು ಭಕ್ತಾದಿಗಳಿಗೆ ಅವುಗಳು ಎಷ್ಟಿದೆ ಸರ್? ಅದು ಒಂದು 5,000 ಇದೆ. 5,000 ಒಟ್ಟು ಸರ್? ಒಟ್ಟು 2 ಲಕ್ಷ. 2 ಲಕ್ಷ. ಸಿದ್ದಣ್ಣವರ ಗಣೇಶ್.